ನಮಸ್ತೆ, ನಾನು ಬಸವರಾಜು. ನೋಡಿ, ವೇತನ ಪಾವತಿ ಕಾಯ್ದೆ 1936 ಪ್ರಕಾರ ತಿಂಗಳು ಮುಗಿದ 7 ಅಥವಾ 10 ದಿನದ ಒಳಗಡೆ ಪಾವತಿಸಬೇಕು ಅಂತ ಕಾನೂನಿದೆ. ಇದು ಸರ್ಕಾರಿ ನೌಕರರಿಗೂ ಅನ್ವಯಿಸುತ್ತೆ, ಖಾಸಗಿ ನೌಕರರಿಗೂ ಅನ್ವಯಿಸುತ್ತೆ. ಯಾಕೆ ಈ ಮಾತನ್ನು ಹೇಳ್ತಿರೋದು ಅಂದ್ರೆ, ರಾಜ್ಯದ ಸುಮಾರು 6.4 ಲಕ್ಷ ಸರ್ಕಾರಿ ನೌಕರರಿಗೆ 18, 19, 20ನೇ ತಾರೀಕಾದ್ರೂ ಕೂಡ ಸಂಬಳ ಆಗಿಲ್ಲ. ಬಹುಪಾಲು ಜನಕ್ಕೆ ಸುಮಾರು 6,000 ಕೋಟಿ ರೂಪಾಯಿ ಏನು ಸಂಬಳ ಆಗ್ಬೇಕಿತ್ತು, ಆ ಸಂಬಳ ಏನಾಯ್ತು? ಒಂದು ಆರೋಪ ಸರ್ಕಾರದ ಮೇಲೆ ಬಂದಿರುವಂತದ್ದು, ಗಂಭೀರವಾದ ಆರೋಪ. ಆ ಹಣವನ್ನ 6,000 ಕೋಟಿ ರೂಪಾಯಿಗಳನ್ನ 2 ಉಪಚುನಾವಣೆಗಳಿಗೆ ಬಳಸಿಕೊಂಡರೆ ಅನ್ನುವಂಥದ್ದು ಆರೋಪ. ಏನು? ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆಗೂ ಮುನ್ನ ಗೃಹಲಕ್ಷ್ಮಿ ಯೋಜನೆಗೆ 6,000 ಕೋಟಿ ಹಣ ನೀಡಲಾಗಿದೆ. ಸುಮಾರು 3 ತಿಂಗಳ ಬಾಕಿ ಪಾವತಿಗಾಗಿ ದೊಡ್ಡ ಮೊತ್ತದ ಹಣವನ್ನು ವ್ಯಯಿಸಿರುವ ಕಾರಣಕ್ಕೆ ಈಗ ಸರ್ಕಾರಿ ನೌಕರರ ಸಂಬಳಕ್ಕೆ ದುಡ್ಡಿನ ಸಮಸ್ಯೆ ಆಗಿದೆ ಎಂಬ ಆರೋಪಗಳು ಕೇಳಿ ಬರುತ್ತಿವೆ. ಆದರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಹಣಕಾಸು ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್, ಗೃಹಲಕ್ಷ್ಮಿ ಯೋಜನೆಗೆ ಸಂಬಳದ ಹಣವನ್ನ ನೀಡಲಾಗಿದೆ ಎಂಬ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಕೆಲವು ಇಲಾಖೆಗಳ ಡಿಡಿಒಗಳು ನಿಧಾನವಾಗಿದ್ದಾರೆ, ಸಂಬಳ ಪಾವತಿ ಇಲಾಖೆಯ ಮುಖ್ಯಸ್ಥರ ಹೊಣೆ ಅಂತ ಹೇಳಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿದೆ. ಇಲ್ಲಿ ಕೂಡ ಸರ್ಕಾರಿ ನೌಕರರಲ್ಲೂ ಕೂಡ ತುಂಬಾ ಪ್ರಾಮಾಣಿಕರಿರ್ತಾರೆ. ಬರೀ ಬರುವಂತಹ 20, 30, 40 ಸಾವಿರವನ್ನೇ ನೆಚ್ಕೊಂಡಿರ್ತಾರೆ. ಅವ್ರಿಗೊಂದು ಕುಟುಂಬ ಇರುತ್ತೆ, ಪ್ರಾಮಾಣಿಕರು. ಅದರಲ್ಲಿ ಭ್ರಷ್ಟರು, ಹೊಲಸು ತಿನ್ನುವಂತಹ ಲಂಚಕೋರರು, ನೀಚರು, ಥರ್ಡ್ ಕ್ಲಾಸ್ಗಳಿದ್ರೆ ಅದು ಇವ್ರಿಗೆ ಅನ್ವಯಿಸೋದಿಲ್ಲ. ಪ್ರಾಮಾಣಿಕ ಸರ್ಕಾರಿ ನೌಕರರು ಇರ್ತಾರಲ್ಲ, 10%, 8% ಸೆಕೆಂಡ್ರಿ, ಆ ನೌಕರರು ಈ ಹಣವನ್ನೇ ನೆಚ್ಕೊಂಡಿರ್ತಾರೆ. ಅವರು ಬಾಡಿಗೆ ಕಟ್ಟಬೇಕಿರುತ್ತೆ, ಮಕ್ಕಳ ಫೀಸ್ ಕಟ್ಟಬೇಕಿರುತ್ತೆ. ಈಗ ಶಿಕ್ಷಣ ಸಂಸ್ಥೆಗಳು ಪೀಕ್ತಿರುವಂತಹ ಸಂದರ್ಭದಲ್ಲಿ ಯಾರೆಲ್ಲ ಮಕ್ಕಳಿದ್ದಾರೆ ಅವರು ಹೊಸ ಅಡ್ಮಿಷನ್ಸು, ಮತ್ತೊಂದು ಮಗದೊಂದು, ಅಥವಾ ಮನೇಲಿ ತಾಯಿ ಇದ್ರೆ ಆಸ್ಪತ್ರೆಯ ಖರ್ಚುಗಳಿದ್ರೆ ನೂರಾರು ಇರುತ್ತೆ. ಅಂಥವರು ಒದ್ದಾಡ್ತಿದ್ರೆ ಮತ್ತೊಂದು ಕಡೆ 2 ಉಪಚುನಾವಣೆಗಳಿಗೋಸ್ಕರ 3 ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಕೊಡೋದಕ್ಕೋಸ್ಕರ ಈ ಸಂಬಳದ ಹಣವನ್ನ ವಿನಿಯೋಗಿಸಿಕೊಂಡಿದ್ದಾರಾ, ಸರ್ಕಾರ ವಿನಿಯೋಗಿಸಿಕೊಂಡಿದ್ಯಾ ಅನ್ನುವ ಆರೋಪ ಕೇಳಿ ಬರ್ತಿರೋ ಸಂದರ್ಭದಲ್ಲೇ 20ನೇ ತಾರೀಕಾದ್ರೂ ಕೂಡ ಇನ್ನು ಪೇಮೆಂಟ್ ಆಗಿಲ್ಲ ಬಹುಪಾಲು ಜನಕ್ಕೆ. ಹಾಗಾಗಿ ಕಾನೂನು ನಾನು ಆರಂಭದಲ್ಲೇ ನಿಮ್ಗೆ ಹೇಳಿದೆ, ವೇತನ ಪಾವತಿ ಕಾಯ್ದೆ 1936 ಪ್ರಕಾರ ತಿಂಗಳು ಮುಗಿದ 7 ಅಥವಾ 10 ದಿನದಲ್ಲಿ ಸಂಬಳ ಆಗ್ಬೇಕು. ಆಗಿಲ್ಲ. ಹಾಗಿದ್ರೆ ಯಾರು ಹೊಣೆಗಾರರು? ಸರ್ಕಾರ ಅಥವಾ ಡಿಡಿಒಗಳು, ಖಜಾನೆ ಈಗ ಉತ್ತರ ಕೊಡಬೇಕಾಗತ್ತೆ. ಗುತ್ತಿಗೆದಾರರು ಅಥವಾ ಬೇರೆ ಕಂಪನಿಗಳಿದ್ರೆ ಆ ಕಂಪನಿಯ ಮಾಲೀಕರು ಹೊಣೆಗಾರರಾಗಿರ್ತಾರೆ. ಇಲ್ಲಿ ನೋಡಿ, ಕರ್ನಾಟಕ ಸರ್ಕಾರಿ ನೌಕರರ ಮಾರ್ಚ್ 2022 ಸಂಬಳ ವಿಳಂಬ ಆಗಿರುವಂಥದ್ದು ಸತ್ಯ. ಬಹುಪಾಲು ಸುದ್ದಿ ಸಂಸ್ಥೆಗಳಲ್ಲಿ ಈ ಸುದ್ದಿ ಬಿತ್ತರವಾಗಿದೆ, ಪತ್ರಿಕೆಗಳಲ್ಲಿ ಸುದ್ದಿ ಪ್ರಕಟವಾಗಿದೆ. ಇಲ್ಲಿ ತುಂಬಾ ಸೂಕ್ಷ್ಮವಾಗಿ ಹಣಕಾಸು ಇಲಾಖೆ ರಾಜ್ಯದ ಒಟ್ಟಾರೆ ಆರ್ಥಿಕ ನಿರ್ವಹಣೆ ಮತ್ತು ನಿಧಿ ಬಿಡುಗಡೆಯ ಜವಾಬ್ದಾರಿ ಈ ಹಣಕಾಸು ಇಲಾಖೆ ಮೇಲಿರುತ್ತೆ. ಹಣಕಾಸು ಇಲಾಖೆಯ ಪ್ರಕಾರ ಸಂಬಳ ಪಾವತಿಯ ಪ್ರಕ್ರಿಯೆಯನ್ನ ಆಯಾ ಇಲಾಖೆಯ ಮುಖ್ಯಸ್ಥರು ನಿರ್ವಹಿಸಬೇಕು. ಅಧಿಕಾರಿಗಳು ಪ್ರಕ್ರಿಯೆಗೊಳಿಸೋದಕ್ಕೆ ವಿಳಂಬ ಮಾಡಿರುವುದು ಕೂಡ ಒಂದು ಕಾರಣ ಇರಬಹುದು ಅನ್ನುವಂತ ಒಂದು ಅಂದಾಜು ಇರುವಂತದ್ದು. ತಾಂತ್ರಿಕ ದೋಷಗಳು ಮತ್ತು ನಿಧಿ ಹೊಂದಾಣಿಕೆಯ ಜವಾಬ್ದಾರಿ ಕೂಡ ಖಜಾನೆಯ ಇಲಾಖೆಗಿರುತ್ತೆ. ಈ ಇಲಾಖೆ ಕೂಡ ಇಲ್ಲಿ ಮೈಮರೆತು ಕೂತ ಕಾರಣಕ್ಕೆ ಸುಮಾರು 6.4 ಲಕ್ಷ ಸರ್ಕಾರಿ ನೌಕರರು ಅವರ ಪಾಕೆಟ್ ಖಾಲಿಯಾಗಿದೆ. ಆದರೆ ಗೃಹಲಕ್ಷ್ಮಿ ಹಣ ಪಡಿತಿರುವಂತಹ ಯಾರು ಫಲಾನುಭವಿಗಳಿದ್ದಾರೆ, ಆ ಫಲಾನುಭವಿಗಳಿಗೆ ಖುಷಿಯಾಗಿದೆ. ಇಲ್ಲಿ ಸರ್ಕಾರಿ ಕೆಲಸ ಮಾಡುವಂತಹ, ಅದರಲ್ಲಿ ಎಷ್ಟೇ ಪರ್ಸೆಂಟ್ ಇರಲಿ, ಪ್ರಾಮಾಣಿಕರು ಯಾರಿದ್ದಾರೆ ಸರ್ಕಾರಿ ನೌಕರರು, ಅವರು ಅಕ್ಷರಶಃ ನುಂಗಂಗೂ ಇಲ್ಲ, ಉಗಳಂಗೂ ಇಲ್ಲ. ಏನಪ್ಪ ಗೌರ್ಮೆಂಟ್ ಎಂಪ್ಲಾಯಿ ಅಂತೀಯ, ನಿನ್ನ ಹತ್ರನೇ ಬಾಡಿಗೆ ಕೊಡಕ್ ದುಡ್ಡಿಲ್ಲ ಅಂದ್ರೆ ಏನಕ್ಕೆ ಬಾಡಿಗೆ ಕಟ್ಟಿ ಬಾಡಿಗೆ ಮನೆಗೆ ಬಂದೆ ಅಂತ ಕೇಳುವಂತಹ ಓನರ್ಗಳು ಕೂಡ ಇರ್ತಾರೆ. ಪ್ರಾಮಾಣಿಕರು ಮಾತ್ರ, ಪ್ರಾಮಾಣಿಕ ನೌಕರರು, ಸರ್ಕಾರಿ ನೌಕರರು ಮಾತ್ರ ಅಂತ ಅಪಮಾನಗಳನ್ನ, ನೋವುಗಳನ್ನು ಕೂಡ ಸಹಿಸಿಕೊಳ್ಳಬೇಕಾಗತ್ತೆ. ತೀರಾ
ಈ 2 ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ ಇಡೀ ಕಾರ್ಯಾಂಗವನ್ನ ಸರ್ಕಾರಿ ಜೀತದಾಳುಗಳನ್ನ, ಈ ತರ ಆದ್ರೆ ಜೀತದಾಳೆ ಆಗ್ತಾರಲ್ಲ ಅವರನ್ನ ಯಾವಾಗ ಬೇಕಾದ್ರೂ ಹಾಕೋಣ ಬಿಡಿ ಅನ್ನುವಂತಹ ಉಮೇದಿನಲ್ಲಿ ಖಜಾನೆ ಮಾಡಿಸೋ ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರು ಮಾಡಿದ್ರು 10 ದಿನದೊಳಗೆ ಬರ್ಬೇಕಾಗಿರುವಂಥದ್ದು 20 ದಿನ ಆಗಿದೆ ಅಂದ್ರೆ ಈ ಸರ್ಕಾರಿ ನೌಕರರು ಎಲ್ಲಿಗೋಗಿ ಸಾಯಬೇಕು ಅಥವಾ ಸಾಲ ಕೇಳಬೇಕು? ಈ ತರದ್ದು ಮುಂದುವರೆದ್ರೆ ಇಲ್ಲಿ ಸರ್ಕಾರಿ ನೌಕರರ ಸಂಬಳದ ಹಣವನ್ನ ಜನಪ್ರಿಯ ಕಾರ್ಯಕ್ರಮಗಳಿಗೆ ಬಳಸಿದ್ದು ತಪ್ಪು. ಅದಕ್ಕೆ ಅಂತ ಎತ್ತಿಟ್ಟಿರುವಂತಹ ಹಣವನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೋಬೇಕಿತ್ತು. ಅದೂ ಮಾಡದೆ ಹೊಸದಾಗಿ ತೀರಾ ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ ಅಥವಾ ಮತ್ತೊಂದಕ್ಕೆ ಬಳಕೆ ಆಗಿದ್ದರೆ ಸರ್ಕಾರಿ ನೌಕರರು ಕೂಡ ಸಂಬಂಧಪಟ್ಟ ಸಂದರ್ಭದಲ್ಲಿ ಪಾಠ ಕಳಿಸ್ತಾರೆ. ಜನ ಕೂಡ ಇದನ್ನ ಸುಮ್ಮನೆ ನೋಡೋದಿಲ್ಲ, ಅವರು ಕೂಡ ಸರಿಯಾದ ರೀತಿಯಲ್ಲಿ ತಕ್ಕ ಪಾಠ ಕಲಿಸ್ತಾರೆ. ಆದ್ರೆ ಯಾವುದೋ ಹಣವನ್ನ ಯಾವ್ದಾವುದಕ್ಕೋ ಬಳಸ್ತಿದ್ದಾರೆ ಅಂದ್ರೆ ಬಿಜೆಪಿ ಆರೋಪ ನಿಜನಾ? ಖಜಾನೆ ಭರಿದಾಗಿದೆ ಎನ್ನುವಂಥದ್ದು. ಅಥವಾ ಈ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೀಗೆ ಏನೋ ಹೇಳೋದಕ್ಕೋಗಿ ಇದೇ 5,000 ಕೋಟಿಯ ಹಣ ಏನಾಯ್ತು, ಗೃಹಲಕ್ಷ್ಮಿ ಹಣ, ಸದನದಲ್ಲಿ ಉತ್ತರ ಕೊಡೋಕ್ಕಾಗಲ್ಲ, ಕ್ಷಮೆ ಕೇಳ್ತಾರೆ. ಆ ಬಹುದೊಡ್ಡ ಹಗರಣ ನಿಜ ಅನ್ನೋದನ್ನು ಕೂಡ ಈಗ ಪರೋಕ್ಷವಾಗಿ ಒಪ್ಕೊಂಡಂಗಾಗತ್ತೆ. ಅಥವಾ ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರು, ಸೆಕ್ರೆಟರಿ, ಈಗ ಸರ್ಕಾರ ಈ 6,000 ಕೋಟಿಯ ದುರ್ಬಳಕೆಯ ಆರೋಪದ ಸತ್ಯಾಸತ್ಯತೆಯನ್ನು ಬಹಿರಂಗಪಡಿಸ್ಬೇಕಾಗತ್ತೆ. ಕೊನೆ ಪಕ್ಷ ಅದಾಗಿಲ್ಲ ಅಂದ್ರೆ ಸರ್ಕಾರವನ್ನ ವಿಪಕ್ಷಗಳು ಟೀಕಿಸ್ತವೆ. ವಿಪಕ್ಷಗಳ ರೀತಿಯಲ್ಲೇ ಮಾಧ್ಯಮ ಕೂಡ ಪ್ರಶ್ನಿಸುತ್ತೆ. ಹೌದು, ಹೆಣ್ಣು ಮಕ್ಕಳಿಗೆ ನಾವು 2,000 ಕೊಡ್ತೀವಿ, ಅದು ನೀವು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡ್ಕೊಂಡಿದ್ರಿ, ಕೊಡ್ತಿದ್ರಿ, ಅದು ನಿಮ್ಮ ಹೊಣೆಗಾರಿಕೆ. ಅದೇ ರೀತಿ ಸರ್ಕಾರಕ್ಕೋಸ್ಕರ ದುಡಿಯುವಂತಹ 6.4 ಲಕ್ಷ ಸರ್ಕಾರಿ ನೌಕರರಿಗೆ ಸಂಬಳ ಲೇಟ್ ಆಗುತ್ತೆ ಅಂದ್ರೆ ಅವರು ಭ್ರಷ್ಟರಾಗಿ ಆಗ್ತಾರೆ. ಹೇಗಂದ್ರು ನೀವು ಭ್ರಷ್ಟರಾಗ್ಬಿಟ್ಟಿದ್ದೀರ ರಾಜಕಾರಣಿಗಳು. ನಿಮ್ಮ ರೀತಿಯಲ್ಲೇ ಅವರನ್ನು ಕೂಡ ಹೊಲಸು ತಿನ್ನುವುದಕ್ಕೆ ಪ್ರೇರೇಪಿಸ್ತಿದ್ದೀರಾ ಈ ಮೂಲಕ ಪ್ರಶ್ನೆ ಮಾಡುತ್ತಾರೆ. ಆದ್ರೆ 6,000 ಕೋಟಿಯ ದುರ್ಬಳಕೆ ಆಗಿದೆ ಅನ್ನೋದೇ ನಿಜವಾದ್ರೆ ಈ ಸರ್ಕಾರಕ್ಕೂ ಕೂಡ ಮುಂದಿನ ದಿನಮಾನಗಳಲ್ಲಿ ಪಾಠ ಕಲಿಸಬಹುದು. ನೀವೇನಂತೀರಿ? ಕಮೆಂಟ್ ಮಾಡಿ.